ಯಜಮಾನ್ರ ಅಭಿಮಾನಿಗಳು ಎಷ್ಟು ಜನ ಇದ್ದೀರಿ? ಇಷ್ಟು ಯಜಮಾನ್ರ ಅಭಿಮಾನಿಗಳ ಪರವಾಗಿ ಚಿಕ್ಕ ಯಜಮಾನ್ರಿಗೆ ಹ್ಯಾಪಿ ಬರ್ಡೇ. ನನಗನಿಸ್ತಿತ್ತು ಕನ್ನಡದ ಅಮಿತಾಬ್ ಬಚ್ಚನ್ ಯಾರು ಅಂತ ಅಂದ್ಕೊಂಡ್ರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತಿದ್ರು. ಕನ್ನಡದ ಕಮಲ್ ಹಾಸನ್ ಯಾರು ಅಂತ ಕೇಳಿದ್ರೆ ನನಗೆ ಕಿಚ್ಚ ಸುದೀಪ್ ಅವರೇ ಕಾಣ್ತಾರೆ. ಕನ್ನಡದ ಕೀರ್ತಿಯನ್ನ ಭಾರತಕ್ಕೆಲ್ಲ ಹಂಚಿದ್ದು ಯಾರು ಅಂತ ಕೇಳಿದ್ರೆ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತಾರೆ. ಕನ್ನಡದ ಸ್ಪಷ್ಟ ಉಚ್ಚಾರಣೆಯನ್ನ ಮಾಡುವಂತಹ ನಟರ ಹೆಸರು ಕಂಡ್ರೆ ಈಗಿನ ತಲೆಮಾರಲ್ಲಿ ನನಗೆ ಕಿಚ್ಚ ಸುದೀಪ್ ಸರಿ ಕಾಣಿಸ್ತಾರೆ. ನಡೆ ಮತ್ತೆ ನುಡಿ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಬದುಕ್ತಾರಂತಹ ಚಿಕ್ಕ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೂ ಕೂಡ ಬಹಳ ದೊಡ್ಡ ಆಸ್ತಿ ಅವರು. ನಾವೆಲ್ಲ ಕಳೆದ 15 ವರ್ಷದಿಂದ ಪುಣ್ಯಭೂಮಿಗೆ ಅಂತ ಹೋರಾಟ ಮಾಡ್ತಾ ಇದ್ರೆ ಇವರೊಬ್ಬರು ಬಂದ್ರು ನಾನಿದ್ದೀನಿ ಅಂತ ಹೇಳಿ. ಹದಿನೈದು ವರ್ಷಗಳ ನೋವನ್ನ ಒಂದು ಮಾತು ನಿವಾರಿಸುತ್ತಂದ್ರೆ ಅದು ಎಂತ ಮಾತು ಇರಬೇಕು. ಅಂತ ಮಾತು ಹೇಳಿದ ಕಿಚ್ಚರಿಗೆ ನಾನು ಋಣಿಯಾಗಿದ್ದೇನೆ. 10 ದಿವಸ ಅಳ್ಳಬೇಕು, 11 ದಿವಸ ನುಗ್ಗಬೇಕು ಅನ್ನೋಂತ ಮಾತು ಮನಸ್ಸಲ್ಲಿದೆ. ಒಂದು ಅದ್ಭುತವಾದಂತಹ ಕೆಲಸಕ್ಕೆ ಮುನ್ನುಡಿಯಾಗಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.